ನಿಲುಯಮಸೂನು ಶಿವ ಶಿವ ಗುರುವಲ ನಮಗೀನಿ ತಂಬಿನಿಯಾದಿಯಾದ ಸಮಸ್ತ ವಸ್ತುಗಳು ಈ ನರೇಂದ್ರಗೆ ಸರಿಯೇ ಕುಂತಿಸೂನುವೆ ಪ್ರಾಣಾರ್ಥದಿಂದ ಸಘಾನನೈ ನಮಗೀತನೇ ಗತಿಯಂದನಾ ಪಾರ್ಥ ಹಿಂಗಿ ಹೋಗಲಿ ತನುವನಸು ಸಪ್ತಾಂಗ ಬೇಯಲಿ ಖೋಡಿ ಮನದಲ್ಲಿ ಹಿಂಗುವುದೇ ಹರ ಹರ ಧನಂಜಯ ಕಾಕ ಬಳಸಿದೆಲ ಅಂಗನೆಯ ಮೇಲೊಡ್ಡವೆ ಲಲಿತಾಂಗಿಗೀ ವಿಧಿಯೇಕೆ ನಮಗೀ ಭಂಗ ಸಾಲದೆ ಸುಡುವೆ ನಾದೊಡೆ ತನ್ನ ತೋಳುಗಳ ಈ ಅವಸ್ಥೆಗೆ ತಂದ ಕೌರವ ನಾಯಿಗಳ ನಿಟ್ಟೆಲುವ ಮುರಿದು ಸವಾಯಿಯಲಿ ಘಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯು ಸಖನಲಿ ಸುಡುವೆ ನೀಗಳೇ ಬೀಯವಾಗಲಿ ದೇಹವಾ ಚಂದ್ರಾಯತವೇ ಎಂದೊಡನೊಡನೆ ಮಿಡುಕಿದನು ಕಲಿಭೀಮ ಕೋಪ ಕಿಡಿಯಿಡಲಾಗ ರೌದ್ರಾಟೋಪದಲ್ಲಿ ರಂಜಿಸುವ ಭೀಮನ ರೂಪ ಕಂಡನು ನುಡಿದ ನಾಗಳೆ ಬೆರಳ ಸನ್ನೆಯಲೇ ಪಾಪರಹಿತನೆ ಸಕಲ ಧರ್ಮ ಕಳಾಪನೀನರಿಯದುವೆ ಈ ಕುರುಭೂಪನು ಭ್ರಮಿತ ನವ ಸೈರಿಸು ಎಂದನಾ ಭೂಪ. ಭೀಮ, ಏನಿದು? ಏನು? ನಿಲ್ಲು. ಯುಧಿಷ್ಠಿರನು ನಮಗೆ ಗುರು, ದ್ರೌಪದಿಯು ಸೇರಿ ಸಮಸ್ತ ವಸ್ತುಗಳೂ ಇವನಿಗೆ ಸರಿಸಮಾನವಾಗಲಾರವು. ಹೆಚ್ಚೇನು? ಪ್ರಾಣಕ್ಕಿಂತಲೂ ಇವನೇ ನಮಗೆ ಹೆಚ್ಚು. ನೀನೇನು ಮಾಡಲು ಹೊರಟೆ ಎಂದನು. ಭೀಮನು, ಅರ್ಜುನ, ಪ್ರಾಣವು ಈ ದೇಹವನ್ನು ತೊರೆಯಲಿ, ಸಪ್ತಾಂಗಗಳು ಬೆಂದು ಹೋಗಲಿ, ಆದರೆ ಈ ದೋಷವು ಮನಸ್ಸನ್ನು ನೋಯಿಸದಿದ್ದೀತೆ. ಶಿವಶಿವ, ದ್ರೌಪದಿಯನ್ನು ಪಣವಾಗಿಡುವುದೇ? ನಮಗೆ ಆಗಿರುವ ಭಂಗವು ಸಾಲದೆಂದು ಅವಳಿಗೂ ದುರ್ಗತಿಯೇ. ಸಹದೇವ, ಬೆಂಕಿಯನ್ನು ತಾ ಹೋಗು. ಅಣ್ಣನ ತೋಳುಗಳನ್ನು ಸುಡುವುದು ಬೇಡ, ನನ್ನ ತೋಳುಗಳನ್ನೇ ಸುಟ್ಟುಕೊಳ್ಳುತ್ತೇನೆ ಎಂದನು. ನಮಗೆ ಈ ದುರವಸ್ಥೆಯನ್ನು ತಂದ ಕೌರವ ನಾಯಿಗಳ ಬೆನ್ನುಮೂಳೆಗಳನ್ನು ಮುರಿದು ಅತ್ಯಂತ ಹೊಸ ರೀತಿಯಲ್ಲಿ ಬಡಿಯದಿದ್ದರೆ ನನ್ನ ತೋಳುಗಳು ಕೊಬ್ಬಿದ್ದಕ್ಕೆ ಏನೋ ಪ್ರಯೋಜನ. ಆದುದರಿಂದ ನನ್ನ ತೋಳುಗಳನ್ನೇ ಸುಟ್ಟು ಹಾಕುತ್ತೇನೆ. ಈ ಪ್ರಾಣವು ಸೂರ್ಯಚಂದ್ರರಿರುವವರೆಗೇನೂ ಇರುವುದಿಲ್ಲ. ಈಗಲೇ ಪ್ರಾಣವು ಹಾರಿ ಹೋಗಲಿ ಎಂದು ಭೀಮನು ಹೆಜ್ಜೆ ಹೆಜ್ಜೆಗೂ ಕೋಪದಿಂದ ನಡುಗಿದನು. ಕೋಪವು ಕಿಡಿಯಿಡುತ್ತಿರಲು ಭಯಂಕರವಾದ ಅಬ್ಬರ ಮಾಡುತ್ತಿದ್ದ ಭೀಮನನ್ನು ಧರ್ಮಜನು ಬೆರಳ ಸನ್ನೆಯಿಂದ ತಡೆದು, ಪಾಪವನ್ನೇ ಅರಿಯದ ಭೀಮನೇ, ಧರ್ಮದ ರೀತಿಯು ನೀನು ಅರಿಯದುದೇ. ಕೌರವನ ಈ ಮಿತಿಮೀರಿದ ವರ್ತನೆಯನ್ನು ಸೈರಿಸು ಎಂದನು.